ಇನ್ನು ಸಾರಿಗೆ ಸಚಿವರು ಮಾತನಾಡಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನ ಜೈಲಿಗೆ ಕಳಿಸಲಾಗಿದೆ. ಈ ರೀತಿ ಪುಂಡಾಟ ಮಾಡಿದರೆ ಗಡಿಪಾರು ಮಾಡೋದಕ್ಕೆ ಹೇಳ್ತೀನಿ, ಗೃಹ ಸಚಿವರಿಗೆ ಹೇಳ್ತೀನಿ ಈ ಬಗ್ಗೆ ಅಂತ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಈ ರೀತಿಯ ಪುಂಡಾಟಗಳು ನಡೀತಾನೆ ಇರುತ್ತೆ, ಅಂದ್ರೆ ಜನರಲೈಸ್ ಮಾಡಿದ್ದಾರೆ, ಅಂದ್ರೆ ಸಿಂಪಲ್, ಇದು ಆಗ್ತಾನೆ ಇರುತ್ತೆ ಬಿಡ್ರಿ ಅಂತ. ಈ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಬೇಕು ಅಂತ ಅನಂತರ ಆ್ಯಡ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ಹೋಮ್ ಮಿನಿಸ್ಟ್ರಿಗೆ ಮಾತನಾಡ್ತೀನಿ, ಗಡಿಪಾರು ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು MESನವರು ಹಿಂದೆ ಎಲ್ಲ ಭಾಳ ಗಲಾಟೆ ಮಾಡೋರು. ಆಮೇಲೆ ಅಲ್ಲಿ ಮಹಾನಗರ ಪಾಲಿಕೆ ಮೇಲೂ ಕೂಡ ಕನ್ನಡ ಧ್ವಜ ಹಾಕೋಕ್ಕೂ ಬಿಡ್ತಿರಲಿಲ್ಲ. ಈಗೆಲ್ಲ ಕಡಿಮೆ ಆಗಿದೆ. ಆದರೂ ಕೂಡ ನಿನ್ನೆ CBTಯಿಂದ ಸೂಳೆಕೆರೆಗೆ ಹೋಗುವಂಥ ಒಂದು ಬಸ್ಸಲ್ಲಿ ಕಂಡಕ್ಟರ್ ಹೆಸರು ನವೀನ್ ಅಂತ, ಆಮೇಲೆ ಡ್ರೈವರ್ ಹೆಸರು ನವೀನ್ ಡ್ರೈವರು, ಮಹಾದೇವ್ ಕಂಡಕ್ಟ್ರು. CBTಯಿಂದ ಸೂಳೆಕೆರೆಗೆ ಹೋಗುವಂಥ ಸೂಳೆಬಾವಿ ಹೋಗುವಂಥ ಸಂದರ್ಭದಲ್ಲಿ ಬಾಳೆಕುಂದ್ರಿ ಅಂತ ಒಂದು ಊರು ಬರುತ್ತೆ. ಅಲ್ಲೇನಾಗಿದೆ, 2 ಮಹಿಳೆಯರು 2 ಟಿಕೆಟ್ ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಆಗ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ, ಅವ್ರಿಗೆ ಕನ್ನಡ ಬರಲ್ಲ. ಯಾರಿಗೆ? ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ. ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆಗ ಮಹಿಳೆಯಲ್ಲಿದ್ದಂಥ ಜೊತೆಯಲ್ಲಿದ್ದಂಥ ಹುಡುಗ ಮತ್ತೆ ಇನ್ನೂ ಒಂದು 3-4 ಜನ ಸೇರಿಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ. ಮತ್ತೆ ಗೃಹ ಮಂತ್ರಿಗಳಿಗೂ ಹೇಳ್ತೇನೆ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡಿಪಾರು ಮಾಡಿದ್ರೆ ಏಕೆ ಇಲ್ವಲ್ಲ? ಈಗ ನಾನು MD ಹತ್ರ ಮಾತಾಡಿದೆ, ಆ ಥರದ್ದೇ ಇಲ್ಲ ಇಲ್ಲ. ಆತ ಈ MD ಹತ್ರ ಮಾತಾಡಿದೆ, ಜಸ್ಟ್ ನೀವು ಬರೋಕ್ ಮುಂಚೆ ಮಾತಾಡಿದೆ, ಆ ಥರದ್ದೇನೇ ಇಲ್ಲ. ಕೆಲವು ಸಂದರ್ಭದಲ್ಲಿ ಬೇಕಂತಲೇ ಕಂಪ್ಲೇಂಟಿಗೆ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೇಕು ಅಂತ ಕೊಟ್ಟಿರ್ಬೋದಲ್ಲ. ಆದರೆ ಈಗ ನಮ್ಮ MD ಅವ್ರ ಹತ್ರ ನಾನು 15 ನಿಮಿಷಕ್ಕೆ ಮುಂಚೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಇದ್ದಿದ್ರೆ ಅವ್ರ ಗಮನಕ್ಕೆ ಬಂದಿದ್ರೆ ಹೇಳಿರೋದು. ಬೆಳಗಾವಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಕರ್ತವ್ಯ ಮಾಡಿದ್ದಕ್ಕೆ ಪೆಟ್ಟು ತಿನ್ನಬೇಕು, ಕೇಸು ಹಾಕಿಸ್ಕೊಳ್ಬೇಕು ಅಂತಂದ್ರೆ ನಾಳೆ ಯಾವ ಧೈರ್ಯದ ಮೇಲೆ ನಿರ್ವಾಹಕರು, ಚಾಲಕರು ಆ ರೂಟಲ್ಲಿ ಬಸ್ ಓಡಿಸಬೇಕು? ನೋಡಿ ರಕ್ಷತ್, ಸುಮ್ಮನೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಒಂದು ಮಾತಿದೆಯಲ್ಲ, ಆ ರೀತಿ ಏನಂತಂದ್ರೆ ಬೆಳಗಾವಿ ಅನ್ನೋ ಒಂದು ಮಾತಿದೆಯಲ್ಲ, ಆ ರೀತಿ ಏನಂತಂದ್ರೆ ಬೆಳಗಾವಿ ಪೊಲೀಸರ ಸ್ಥಿತಿ ಆ ರೀತಿ ಆಗಿರುವಂಥದ್ದು. ಯಾಕಂತಂದ್ರೆ ಬೆಳಗಾವಿ ಪೊಲೀಸರು ಏನು ಅನ್ಯಾಯ ಆಗಿದೆ, ಕನ್ನಡಿಗನ ಮೇಲೆ ದೌರ್ಜನ್ಯ ಆಗಿದೆ. ಕನ್ನಡ ಏನು ಮರಾಠಿ ಮಾತನಾಡೋದಕ್ಕೆ ಏನಂತಂದರೆ MESನ ಪುಂಡ್ರು ಅಂದ್ರೆ ಮರಾಠಿ ಪುಂಡ್ರು ಏನಂತಂದರೆ ಕನ್ನಡ ನಿರ್ವಾಹಕನ ಮೇಲೆ ಏನಂತಂದರೆ ನಡು ರಸ್ತೆಯಲ್ಲಿ, ಅದರಲ್ಲೂ ಸಹ ಜನರ ಮಧ್ಯದಲ್ಲಿ ಏನಂತಂದರೆ ಹಲ್ಲೆಯನ್ನು ಮಾಡ್ತಾರೆ, ಕರ್ತವ್ಯಕ್ಕೆ ಅಡ್ಡಿಯನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಂತಂದರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಪುಂಡರನ್ನು ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಬೆಳಗಾವಿ ಪೊಲೀಸರು ಎಲ್ಲೋ ಒಂದು ಕಡೆ ಏನಂತಂದರೆ ನಾಡದ್ರೋಹಿಗಳ ಪರವಾಗಿ ನಿಂತಿದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ, ಇದು ಇದರಿಂದ ಸ್ಪಷ್ಟ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಏನಂತಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗಷ್ಟೇ ಏನಂತಂದರೆ ಏನು ಕರವೇ ಕಾರ್ಯಕರ್ತರು ಇದೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಏನು ಹಲ್ಲೆಗೊಳಗಾದಂಥ ನಿರ್ವಾಹಕನ ಮೇಲೇ ಈಗ ಮಹಾರಿಯಾಳ ಠಾಣೆ ಪೊಲೀಸರು ರಾತ್ರೋರಾತ್ರಿ ಏನಂತಂದರೆ ಪೋಕ್ಸೋ ಅಡಿ ಏನಂತಂದರೆ ದೂರನ್ನು ದಾಖಲು ಮಾಡ್ಕೋತಾರೆ. ದೂರನ್ನು ದಾಖಲು ಮಾಡಿಕೊಂಡು ಏನಂತಂದರೆ ಆ ಒಂದು ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ
ಕನ್ನಡಿಗರ ವಿರೋಧಿ ಧೋರಣೆಯನ್ನ ತಾಳಿದ್ದಾರೆ. ಆ ವಿಚಾರವನ್ನ ಮುಂದಿಟ್ಕೊಂಡು ಈಗ ಕರವೇ ಕಾರ್ಯಕರ್ತರು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಕರವೇ ಕಾರ್ಯಕರ್ತರು ಒಂದು ಹೆಜ್ಜೆ ಮುಂದೆ ಬಂದು ಏನು ಮಾರ್ಯಾಳ ಪೊಲೀಸ್ ಸ್ಟೇಷನ್ ನಾನು ತೋರಿಸ್ತಾ ಇದ್ದೀನಿ, ಮಾರ್ಯಾಳ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಪ್ರತಿಭಟನೆ ನಡೆಸಿ ಏನಂತಂದ್ರೆ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವ ಆಧಾರದ ಮೇಲೆ ಏನಂತಂದ್ರೆ ನೌಕರನಿಗೆ, ಅದರಲ್ಲೂ ಏನಂತಂದ್ರೆ ಕನ್ನಡ ನೌಕರನ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಅವನ ಪರವಾಗಿ ನಿಲ್ಲೋದು ಬಿಟ್ಟು ಏನಂತಂದ್ರೆ ಅವನ ವಿರುದ್ಧ ಏನಂತಂದ್ರೆ ಪೋಕ್ಸೋ ಕಾಯ್ದೆಯನ್ನ ಹಾಕಿದಿರಿ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಮಾರ್ಯಾಳ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತ ಕಲ್ಯಾಣ್ ಶೆಟ್ಟಿ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಅಣ್ಣರ ಈಗ ನಿನ್ನೆ ನೀವಿದ್ರಿ, ಏನೋ ನೀವು ಡ್ರೈವರ್ ಆಗಿದ್ರಿ, ಇನ್ನೊಬ್ರು ಏನಂತಂದ್ರೆ ಕಂಡಕ್ಟರ್ ಅವ್ರು ಏನಾದರೂ ಅನುಚಿತವಾಗಿ ವರ್ತನೆ ಮಾಡಿದ್ರ ಆ ಸಂದರ್ಭದಲ್ಲಿ ಏನಾಯ್ತು ಅಂತ? ಏನೂ ಇಲ್ಲ ಸರ್, ಏನೂ ಇಲ್ಲ. ಬರೀ ಟಿಕೆಟ್ ಸಲುವಾಗಿ ಲೇಡೀಸ್ ಟಿಕೆಟ್ ಜಸ್ಟ್ ಟಿಕೆಟ್ ತೆಗದಾರೆ. ಅವ್ ಮನುಷ್ಯ ಡೌಟ್ ಬಂತ್ರಿ, ಅವ್ ಏನಮ್ಮ ಹುಚ್ಚಿಗಿಚ್ಚದೀನಿ ಅಂತ ಕೇಸ ಅವ ಕೇಳ್ರಿ. ಅವ್ ಅನ್ನೋದು ನೌಕರಿ ಹೋಗ್ತೈತಿ ನೀನು ತಿಳಿಯಂಗಿಲ್ಲ ಅನ್ನೋದು ಹಾಕೊಳ್ಳೆ. ಆ ಹುಡುಗದ ಉದ್ರಿಚ ಮರಾಠಿ ಸಾಂಕಿ ಬೇ, ನಾನು ಇನ್ನು ಯಾವ ಊರವಪ್ಪ ನೀ ಬಾಳಿ ಕುಂದ್ರಿ ಅವಂದ, ನಾನು ಅಲ್ಲೇ ಅವದನ್ನು ನಡಿಯಪ್ಪ ಏನು ಮಾಡ್ತೀನಿ ಅಂತ ಹೇಳಿನ. ಆಮ್ಯಾಗ ಆತ್ಕೊಳ್ಳಿ ಹಿಂಗದು ನನ್ನ ಕಂಡಕ್ಟರ್ಗೆ ಹೊಡೆದ್ರು, ನನಗೂ ಹೊಡೆದ್ರಿ ಇಲ್ಲೇ ಸರ. ನಾ ಇನ್ನು ಇದು ಎಪ್ಪಾರಿಗೆ ಏನು ಮಾಡಿದ್ರು ನಾ ಏನು ನಮ್ಮವ್ರು ಅದರ ಬಿಡ್ ಅಂತ ಕೇಳಿದ್ರೆ ಬಿಡ್ಬಿನ್ರಿ ನಾ ಅಷ್ಟೇ ರೀ. ಈಗ ಪೋಕ್ಸೋ ಕಾಯ್ದೆ ಅಂದ್ರೆ ಆ ಬಾಲಕಿಗೆ ಏನಂತಂದ್ರೆ ಲೈಂಗಿಕ ಕಿರುಕುಳ ಕೊಟ್ಟರು ಅನ್ನೋ ಒಂದು ಆರೋಪದಡಿ ಕೇಸ್ ಮಾಡಿದ್ದಾರೆ. ಅದನ್ನು ಒಪ್ಕೋತೀರಿ ನೀವು? ಆ ಸಂದರ್ಭದಾಗ ಆ ರೀತಿ ಆಯ್ತು? ಇಲ್ಲ ಸರ್, ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ, ಅಂಥವು ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ ಸರ್, ಅಂಥವು ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ ಸರ್. ಸುಳ್ಳು ಕೇಸ್ ಹಾಕಿದ್ದಾರೆ. ರಕ್ಷತ್ ಏನು ನಿನ್ನೆ ಪ್ರತ್ಯಕ್ಷದರ್ಶಿಯಾಗಿದ್ರು, ಏನಂತಂದ್ರೆ ಆ ನಿರ್ವಾಹಕನ ಮೇಲೆ ಕೇಸ್ ಆದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಇದೇ ಚಾಲಕರು ಏನಂತಂದ್ರೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ರು. ಅವರು ಹೇಳುವಂತದ್ದು ಏನಂತಂದ್ರೆ ನಾವು ಯಾವುದೇ ರೀತಿ ಅನುಚಿತ ವರ್ತನೆಯನ್ನ ನಮ್ಮ ನಿರ್ವಾಹಕರು ಮಾಡಲಿಲ್ಲ, ಆದ್ರೆ ಅವರೇ ಏನಂತಂದ್ರೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ನಾನು ತೋರಿಸ್ತಾ ಇದ್ದೀನಿ, ಈ ಬಸ್ ಏನಿದೆ ಇದೇ ಬಸ್ನಲ್ಲಿ ನಿನ್ನೆ ಮಾರ್ಯಾಳ ಬಳಿ ಏನಂತಂದ್ರೆ ಘಟನೆ ನಡೆದಿರುವಂತದ್ದು. ಏನು ಎರಡು ಟಿಕೆಟ್ ಅನ್ನ ಪಡ್ಕೊಂಡ ನಂತರ ಆತ ಏನು ಉಚಿತವಾಗಿ ಏನು ಸರ್ಕಾರದ ಯೋಜನೆಯಡಿ ಏನು ಟಿಕೆಟ್ ಅನ್ನ ಪಡ್ಕೊಂಡಿದ್ಲು ಆ ಹುಡುಗಿ. ಅಂತ ಸಂದರ್ಭದಲ್ಲಿ ಅದು ಗಂಡಸರಿಗೆ ಬರೋದಿಲ್ಲ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಏನು ವಾಗ್ವಾದ ನಡೀತು. ಇದೇ ಒಂದು ಏನಂತಂದ್ರೆ ಏನು ತೋರಿಸ್ತಾ ಇದ್ದೀವಿ, ಇದೇ ಒಂದು ಬಸ್ನಲ್ಲಿ ಆ ಘಟನೆ ನಡೆದಿರುವಂಥದ್ದು. ಮಾರ್ಯಾಳ ಠಾಣೆ ಮುಂಭಾಗದಲ್ಲಿ ಘಟನೆ ನಡೆದಿತ್ತು. ಘಟನೆ ನಡೆದ ನಂತರ ಏನಂತಂದ್ರೆ ಪೊಲೀಸರು ಆ ಒಂದು ಬಸ್ಸನ್ನು ಈಗ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಏನಂತಂದ್ರೆ 4 ಆರೋಪಿಗಳನ್ನ ಏನು ಬಂಧಿಸಿ ಈಗಾಗಲೇ ನಿನ್ನೆ ರಾತ್ರಿನೇ ಅವರನ್ನ ಜೈಲಿಗಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದ್ರೆ ಈ ಘಟನೆ ನಡೆದಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ. ಏನು ಆರೋಪಿ ಮತ್ತು ಏನು ನೊಂದಂತವ್ರು ಇದ್ದಾರೆ, ಇಬ್ರು ಸಹ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದವರು. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪ್ರಭಾವವನ್ನೇ ಬೆಳೆಸಿ ಏನಂತಂದ್ರೆ ಒತ್ತಡ ಹಾಕಿ ಈ ಒಂದು ಕೇಸನ್ನ ಪೋಕ್ಸೋ ಅಡಿ ಕೇಸನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಬೆಳಗಾವಿ ರಾಜಕಾರಣಿಗಳು ಎಷ್ಟು ನಿರ್ಲಕ್ಷ್ಯ ಅಂತಂದ್ರೆ, ಕನ್ನಡ ಅಂದ್ರೆ ಅವ್ರಿಗೆ ಯಾವ ರೀತಿ ಏನಂತಂದ್ರೆ ನಿರ್ಲಕ್ಷ್ಯ ಅಂತಂದ್ರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಟ್ವೀಟ್ ಅನ್ನ ಮಾಡ್ತಾರೆ ಮತ್ತು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಆದ್ರೆ ಇಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ಮೇಲೆ ಬೆಳಗಾವಿಯಲ್ಲಿ ದೌರ್ಜನ್ಯ ನಡೆದಂತ ಸಂದರ್ಭದಲ್ಲಿ ಅದರ ಬಗ್ಗೆ ಅವರು ಚಕಾರ ಎತ್ತೋದಿಲ್ಲ. ಅದಕ್ಕೆ ಇವತ್ತಿನ ನಡೆದಂತ ಏನು ಘಟನೆ ಸಾಕ್ಷಿಯಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.